ಅಟ್ಯಾಚ್ಮೆಂಟ್ ಮಾಡೋಕ್ಕಾಗುತ್ತೇನ್ರಿ? ಅವ್ರು 3 months ಡ್ಯೂನ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪೇಮೆಂಟ್ ಡ್ಯೂನ ಮಾಡೋದನ್ನ ಅಲ್ಲ ಮಾಡೋದು ಬಿಟ್ಬಿಟ್ಟು ಅದನ್ನ ನೀವು ಸೀಸ್ ಮಾಡ್ತೀವಿ ಅಂತ ಅಂದ್ರೆ ಏನ್ ಸಿಗುತ್ತೆ? ಕಮಿಷನ್ ಅಪಾಯಿಂಟ್ ಮಾಡಿದೀನಿ ಅಂತಂದ್ರೆ ನೀವು ದಬ್ಬಾಳಿಕೆ ಮಾಡ್ತಾ ಇಲ್ವಾ ಈಗ? ಮತ್ತೆ ಇನ್ನಿಂಗೆ ನೋಡಿ, ಸ್ವಲ್ಪ ಹೇಳ್ತೀನಿ ಕೇಳಿ. ನಾನು ನೀವೇನಾದ್ರೂ ಅಲೋ ಮಾಡ್ಲಿಲ್ಲ ಅಂತಂದ್ರೆ ನಾನು ನಮ್ ಲೋಕಲ್ ನಾವು ನಿಮ್ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸ್ಬೇಕಾಗುತ್ತೆ. ಅದ್ರಲ್ಲೇನಿಲ್ಲ. 4 ಇನ್ಸ್ಟಾಲ್ಮೆಂಟ್ ಕಟ್ಬೇಕು, 4 ಇನ್ಸ್ಟಾಲ್ಮೆಂಟ್ ಕಟ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕೋರ್ಟ್ ಕಮಿಷನರ್ನ ಪೊಲೀಸ್ನ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಥ್ರೆಟ್ ಮಾಡಿ ನೀವು ಬೀಗ ಹಾಕೊಂಡು ಬರೋದೇನಿದೆ? ಕಟ್ಲಿಲ್ಲ ಅಂತಂದ್ರೆ ಕರೆಕ್ಟ್, ನೀವ್ ಹೇಳೋದು ಏನೋ ಕಟ್ತಾ ಇಲ್ಲ, ಅದ್ ನಮ್ಗೆ ತೊಂದರೆ ಮಾಡ್ತಾ ಇದಾರೆ ಅಂತ. ಕಟ್ಟಿದ್ರು ನೀವು ಬೇಕು ಅಂತ ಅರೆಸ್ಟ್ ಮಾಡ್ತೀವಿ. 10, 15, 20 ಇನ್ಸ್ಟಾಲ್ಮೆಂಟ್ ಕಟ್ಲಿಲ್ಲ ಅಂದ್ರೆ ಏನು ಮಾಡೋದಿಲ್ಲ. ನೀವು ಫೋರ್ಸಿಬಲಿ ಈ ತರ ಮಾಡಿದ್ರೆ ಹೆಂಗೆ? ನೀವು ಫೋರ್ಸಿಬಲಿ ತಾನೇ ಈಗ ಮಾಡ್ತಾ ಇರೋದು. ಮತ್ತೆ ಹೆಂಗೆ ಪೊಲೀಸ್ನ ಕರ್ಕೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಪೊಲೀಸ್ಗೆ ಅಲ್ಲ ರೀ, 3 ಇನ್ಸ್ಟಾಲ್ಮೆಂಟ್ಗೆ ಯಾರ ಪೊಲೀಸ್ ಬರ್ತಾರೇನ್ರಿ? NPA ಆಗೋದು ಯಾವಾಗ? NPA ಯಾವಾಗ ಆಗೋದು ಅಂತಂದ್ರೆ 10, 15 ಇನ್ಸ್ಟಾಲ್ಮೆಂಟ್ ಕಟ್ಲಿಲ್ಲ ಅಂತ ಅಂದ್ರೆ 3 ಇನ್ಸ್ಟಾಲ್ಮೆಂಟ್, 1 ಇನ್ಸ್ಟಾಲ್ಮೆಂಟ್, 2 ಇನ್ಸ್ಟಾಲ್ಮೆಂಟ್ ಗೆಲ್ಲ NPA ಆಗೋಗುತ್ತೆ ಅಂತಂದ್ರೆ ಹಂಗಾದ್ರೆ ಹರಾಸ್ಮೆಂಟ್ ಅಲ್ಲದೆ ಇನ್ನೇನಿದು? ಯಾರ ಪಾಪ ಕೂಲಿ ಮಾಡೋರು ಅವ್ರ ಪಾಪ ಏನೋ ಮಾಡೋದಕ್ಕೆ ಮನೆಗೆ ಹೋಗಿ ನಿಗಾ ಎಂತಕ ಸಾಲ ತಗೊಂಡವನೇ ಆಗ್ಲೇ ಹೋಗಿ ಬೀಗ ಹಾಕೊಂಡಿದೀರಾ ಅಂತ ಅಂದ್ರೆ ಎಲ್ಲೋ ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಏನು? ಏನ್ ರೇಟ್ ಆಫ್ ಇಂಟ್ರೆಸ್ಟ್? ನೀವು ಲೀಗಲ್ ಏನ್ ಮಾಡಿದಿರಿ ಕಳ್ಸಿ, ನಮ್ಮ ಅಡ್ವೊಕೇಟ್ ಹೇಳ್ತೀನಿ ನಾನು ಇದು ಮಾಡೋದಕ್ಕೆ, ಚಾಲೆಂಜ್ ಮಾಡೋದಕ್ಕೆ. ಅಡ್ವೊಕೇಟ್ಗೂ ಹೇಳ್ತೀನಿ, ನಾನು ಈ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸ್ತೀನಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರ? ಲೀಗಲ್ ಆಗಿ ಮಾಡೋಣ ನಾವು. ಅವ್ನು ಕಟ್ತಾನೆ 3 ಇನ್ಸ್ಟಾಲ್ಮೆಂಟ್ 4 ಇನ್ಸ್ಟಾಲ್ಮೆಂಟ್ ಕಟ್ಬೇಕಂತ ಕಟ್ತಾನೆ. ದುಡ್ಡು ಎತ್ಕೊಂಡು ಬಂದಿದ್ದಂತಲ್ಲ ಅವನು. ಎಷ್ಟು? 90,000 ಅಂತೆ. 90,000 ಕಟ್ಟೋದಕ್ಕೆ ನೀವು ಮನೆಗೆ ಜಪ್ತಿ ಮಾಡ್ತೀನಿ ಅಂತ ಅಂದ್ರೆ ಏನ್ರಿ ನಿಮ್ದು? ನೋಡಿ, ನಾಳೆ ಬರ್ತಾರ ಅವ್ರು, ನೋಡಿ ಸ್ವಲ್ಪ ಸಹಾಯ ಮಾಡಿ. ಹಲೋ ಮಣಿಕಂಠನ್, ನಾಳೆ ಬರ್ತಾರ ಅವ್ರ ಆಫೀಸ್ಗೆ, ಸಹಾಯ ಮಾಡಿ ನಿಮ್ಮ ಆಫೀಸರ್ಸ್ ಜೊತೆ ಮಾತಾಡ್ಬಿಟ್ಟು. ಓಕೆ, ಅವ್ರೇನ ಜಪ್ತಿ ಮಾಡ್ದ.